ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ಎಸ್ ಪಿ ವರ್ಲ್ಡ್ ಚಾನಲ್ ಶಿರಾ. ನಾವಿವತ್ತು ಹೋಗ್ತಾ ಇದ್ವಿ ಎಲ್ಲಿಗೆ ಅಂತ ಅಂದರೆ ಉಕ್ಕುಡ್ಗಾತ್ರಿ ಅಜ್ಜಯ್ಯ ಸ್ವಾಮಿಗೆ. ಹೀಗೆ ಈ ವಿಡಿಯೋನ ಟಿಲ್ ಎಂಡ್ವರೆಗೂ ವಾಚ್ ಮಾಡಿ. ನಾವು ಟಿಫನ್ ಮಾಡಿರಲಿಲ್ಲ, ಸೊ ಹಾಗಾಗಿ ಇಲ್ಲೇ ಹೋಟೆಲಲ್ಲಿ ನಿಲ್ಲಿಸಿ ಟಿಫನ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಹೊರಟ್ವು. ನನಗಂತೂ ನಮ್ಮ ಮನೆಯವರು ಡ್ರೈವಿಂಗ್ ಅಂದರೆ ಭಾಳ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಾರೆ. ಈಸ್ ಮಿಲಿಯನ್ಸ್ ಒನ್ಸ್ ನಮಗೆ. ಹಾಗೆ ಹೋಗ್ತಾ ಅಕ್ಕಪಕ್ಕ ಯಾವ ಕಡೆ ನೋಡಿದ್ರು ಗ್ರೀನರಿ, ಎಲ್ಲಿ ನೋಡಿದ್ರು ಗದ್ದೆ. ಈ ಕಡೆ ಲೆಫ್ಟು ರೈಟಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಆ ಕಡೆ ಹೋದರೆ ನೋಡಿತ್ತು ಭಾಳ ಚೆನ್ನಾಗಿರುತ್ತೆ. ಹಾಗೆ ಆನ್ ದಿ ವೇ ಹೋಗ್ತಾನೆ ಯಾವುದೋ ಜಾತ್ರೆ ನಡೀತಾ ಇತ್ತು, ಅದನ್ನು ಎಲ್ಲ ನೋಡಿಕೊಂಡು ಹಾಗೆ ಹೊರಟ್ವಿ. ಬಂದು ತಲುಪಿದ್ವಿ ಕರಿಬಸವೇಶ್ವರ ಸ್ವಾಮಿ ಗದ್ದಿಗೆಗೆ. ನಾವು ಸೀದಾ ನದಿ ಹತ್ರನೇ ಕಾರ್ ತೊಗೊಂಡೋದ್ವಿ. ಯಾಕಂತ ಅಂದರೆ ನಮಗೆ ಬಟ್ಟೆ ಲಗೇಜ್ ಎಲ್ಲ ಇಳಿಸ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಾರ್ನೇ ಅಲ್ಲಿ ತೊಗೊಂಡೋದ್ವಿ. ಎಲ್ಲ ಕಾರ್ಗಳು ತೊಗೊಂಡು ಹೋಗ್ತಿದ್ರು, ಹಾಗೆ ನಾವು ತೊಗೊಂಡೋದ್ವಿ. ನದಿ ತುಂಬ ಚೆನ್ನಾಗಿ ಹರಿತಾ ಇತ್ತು. ಹೋದ ಸಲ ಬಂದಾಗ ನಾವು ಈ ಕಾರ್ ಈಗ ಇದೆಯಲ್ಲ ಅಲ್ಲಿ ತನಕನೂ ನೀರಿತ್ತು, ಬಟ್ ಈ ಸಲ ಕಮ್ಮಿ ಇದೆ. ಅವಾಗ ನಾನು ಪ್ರೆಗ್ನೆಂಟ್ ಇದ್ದೆ ನಮ್ಮ ದುರ್ಗಾಗೆ, ಆಗೋಗಿದ್ವಿ. ಅಲ್ಲಿ ಒಂದು 7 months ಬ್ಯಾಕ್ ಹೋಗಿದ್ದು. ಮತ್ತು ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಸೋಣ ಇದೇ ನೋಡಿ ಉಕ್ಕುಡ್ಗಾತ್ರಿ ಅಜ್ಜಯ್ಯ ಸ್ವಾಮಿಯ ಸನ್ನಿಧಿ. ಏನು ಜನ ಇರೋದಿಲ್ಲ, ಅಮಾವಾಸ್ಯೆ ಆದರೆ ತುಂಬ ಜನ ಇರ್ತಾರೆ. ನಾವು ಬಂದಿದ್ದು ಪೌರ್ಣಮಿ ಮತ್ತು ಹನುಮ ಜಯಂತಿ ಈ ದಿನ ಬಂದಿದ್ದು ನಾವು. ಹಾಗೆ ಲೈನ್ ನಿಂತ್ಕೊಂಡು ಒಂದು 1/4 ಗಂಟೆಲಿ ದರ್ಶನವೂ ಆಯಿತು. ಫೋಟೋ ವಿಡಿಯೋ ಮಾಡೋಂಗಿಲ್ಲ, 5000 ಫೈನ್ ಅಂತ ಎಲ್ಲ ಹಾಕಿದ್ರು. ಆದರೂ ಸ್ವಾಮಿ ದರ್ಶನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿದೆ. ಹಾಗೆ ದರ್ಶನ ಮುಗಿಸ್ಕೊಂಡು ಬಂದಾಗ ಎಲ್ಲಿಗೋದ್ರೂ ನನ್ನ ಮಗಂಗೆ ಏನಾದರೂ ಕೊಡಿಸ್ತಾನೇ ಇರಬೇಕು, ಕೊಡ್ಸೋ ತನಕ ಬಿಡಲ್ಲ ಅವನು. ಅಲ್ಲಿಂದ ಬಂದು ನಾವು ನಾಗಪ್ಪಜ್ಜನ ಸ್ವಾಮಿ ಮತ್ತು ವೀರಭದ್ರೇಶ್ವರ ಆಟ ಆಡ್ಕೊಂಡು ಕುತ್ಕೊಬಿಟ್ಟ ದೇವಸ್ಥಾನದ ಹತ್ರ ವಾಪಸ್ ಹೋದ್ವಿ. ಹನುಮ ಜಯಂತಿ ಆಗಿರೋದ್ರಿಂದ ನಾವು ಬರ್ತಾ ದಾರಿಲಿ ಕಾರ್ನ ಅಡ್ಡ ಹಾಕಿ ಬನ್ನಿ ಪ್ರಸಾದ ತಿನ್ನಿ ಅಂತ ಅಂದರು. ನಾವು ಹಾಗೆ ಪ್ರಸಾದ ಎಲ್ಲ ತಿನ್ಕೊಂಡು ತುಂಬ ಚೆನ್ನಾಗಿತ್ತು. ಪ್ರಸಾದ ಮಾತ್ರ ತುಂಬ ಇಷ್ಟ ಆಯ್ತು ನನಗೆ. ಪಾಯಸ ತುಂಬ ಇಷ್ಟ ಆಯಿತು. ಮತ್ತು ಅದರಿಂದ ನಾವು ಸೀದಾ ಹೊರಟಿದ್ದೆ ರಾಣಿಬೆನ್ನೂರು ಹೋಗ್ತಾ ಇರೋ ಮೈಲಾರಲಿಂಗೇಶ್ವರ ಸ್ವಾಮಿ. ಅವ್ರು ಕಾಲಲ್ಲಿ ಗೆಜ್ಜೆ ಹಾಕೊಂಡು ಗಲ್ ಗಲ್ ಅಂತ ಬರ್ತಾ ಇರೋರು. ಇದೇ ಫಸ್ಟ್ ಟೈಮ್ ನಾವು ಮೈಲಾರಲಿಂಗೇಶ್ವರ ಟೆಂಪಲಿಗೆ ಬಂದಿರೋದು. ಮಾಮೂಲಿ ನಾವು ಉಕ್ಕುಡ್ಗಾತ್ರಿಗೆ ವರ್ಷಕ್ಕೊಂದು 3-4 ಸಲ ಅಂತೂ ಬಂದೇ ಬರ್ತೀವಿ. ನಾವು ಹಾಗೆ ಹಣ್ಣು ಹೂವು ಕಾಯಿ ಎಲ್ಲ ತೊಗೊಂಡ್ವಿ. ಅರಿಶಿನ ಕುಂಕುಮ ಅದೇ ಇಟ್ಕೊಂಡಿದ್ರು. ಬಣ್ಣಗಳು ನೋಡೋದಕ್ಕೆ ಕಣ್ಣು ಸಾಲ್ತಾ ಇರಲಿಲ್ಲ. ಮತ್ತು ನಾವು ಇಲ್ಲೇ ಕಾಯಿ ಹೊಡಾಕೊಂಡು ಪೂಜೆ ಮಾಡಿದ್ವಿ. ನೋಡ್ತಾ ಇದ್ವಿ ಈ ಥರ ಹೊಡ್ಕೊಂಡ್ರೆ ಫಸ್ಟ್ ಟೈಮ್ ನಾವು ದೇವಸ್ಥಾನಕ್ಕೆ ಬಂದಿರೋದು. ಈ ಥರ ಗಾಬರಿ ಆಗೋದು ನಮಗಂತೂ. ನಾವು ಮಾಡೋ ಪಾಪನ ಕಳ್ಕೊಳ್ಳೋದಕ್ಕೋಸ್ಕರ ಈ ಥರ ಚಾಟಿ ತಗೊಂಡು ಹೊಡ್ಕೊಂತಾರೆ ಅಂತ ನಮ್ಮ ಮನೆಯವ್ರು ಹೇಳ್ತಾ ಇದ್ರು.
ಮತ್ತು ನಾವಿದೆಲ್ಲ ನೋಡಿಕೊಂಡು ಇದು ನಾವು ಅವ್ರ ಥರನೇ ಯಾಕೆಲ್ಲ ಹಿಂಗೆ ಇಟ್ಕೊಂಡು ಬರ್ತಾಯಿದ್ರು ಅಂತ ರೋಡೋದಕ್ಕೂ ನೋಡ್ತಾ ಇದ್ದೆ. ಇಲ್ಲಿ ಬಂದಾಗ ಗೊತ್ತಾಯಿತು ಪ್ರತಿಯೊಬ್ಬರಿಗೂ ಬಂದು ಬೆಳೀತಾರೆ ಈ ಥರ ಹಣೆಗೆ ಭಂಡಾರನ ಅಂತ. ಸೌಂಡದ್ದು ಚಟಾಪಟ ಚಟಾಪಟ ಅಂತ ಸೌಂಡ್ ಬರ್ತಾಯಿತ್ತು. ಒಳ್ಳೆ ಪಟಾಕಿ ಸೌಂಡ್ ಆಗುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಕೊನೆಗೆ ನಾವು ರಿಟರ್ನ್ ಆಗೋಣ ಅಂತ ಹೊರಡ್ತಾ ಇದ್ವಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅಷ್ಟೇ.